ಈ ಲೋಕದಲ್ಲಿ ಒಗ್ಗಟ್ಟಿನ ಪ್ರತಿಯೊಬ್ಬರು ನಾಡಿದಂತ ನನಗೆ ಗೊತ್ತಿದೆ. ಪ್ರತಿಯೊಬ್ಬರು ಮನೆಯಲ್ಲಿ ಏನಂತ ನನಗೆ ಗೊತ್ತಿದೆ. ಪ್ರತಿಯೊಬ್ಬರು ನನಗೆ ಯಾರು ಓಟ್ ಹಾಕ್ತಾರೆ ಹಾಕಲ್ಲ ಅನ್ನೋದು ನನಗೆ ಗೊತ್ತಿದೆ. ಇಲ್ಲಿ ಈ ನಾಡಿನ ನನಗೆ ಗೊತ್ತಿದೆ. ಇಲ್ಲಿ ಸ್ವಲ್ಪ ಒಗ್ಗಟ್ಟಿನ ಮಾಡಬೇಕು, ಎಲ್ಲರೂ ಜೊತೆ ಕರ್ಕೊಂಡು ಹೋಗ್ತಕ್ಕಂಥ ಕೆಲಸ ನೀವೆಲ್ಲರೂ ಸೇರಿ ಮಾಡಬೇಕು ಅಂತ ಈ ಕಾರ್ಯಕ್ರಮ ಆದಾಗ ನೀವೆಲ್ಲರೂ ಒಟ್ಟಾಗಿ ಬನ್ನಿ. ಈಗ ಕುಟುಂಬ ಕಾರ್ಯಕ್ರಮ ಮಾಡ್ತಾರೆ, ಸಾವಿರಾರು ಜನ ಸೇರ್ತಾರೆ. ಸಾವಿರಾರು ಜನ ಏನ್ ಆ ಕಾರ್ಯಕ್ರಮ ನೋಡ್ಬಿಟ್ಟು ನಟ್ರೆ ಕೆಲವರು ಬರ್ತಾರೆ, ಸಾವಿರಾರು ಜನ ಸೇರ್ತಾರೆ, ಅವ್ರ ಜನಸಂಖ್ಯೆ ಜಾಸ್ತಿ ಇದೆ ಅಂತ ಇವರಿದ್ರು ಸೇರ್ಕೊಳ್ಳಲ್ಲ, ಇವರಿದ್ರು ಸೇರ್ಕೊಳ್ಳಲ್ಲ. ಆ ಕಾರಣದಿಂದ ಹೇಳ್ತಾ ಇರೋದು ಅವ್ರು ಬರ್ಬೇಕು ಅಂದ್ರೆ ನೀವು ಒಗ್ಗಟ್ಟಾಗಿ ಬನ್ನಿ. ಈಗ ನೀವು ಒಗ್ಗಟ್ಟಾಗಿ ಬಂದ್ರೆ ನಾವ್ ಏನ್ ಬೇಕಾದ್ರೂ ಕೀರ್ತಿ ಪ್ರದರ್ಶನ ಮಾಡ್ತೀವಿ, ನಾವ್ ಏನ್ ಬೇಕಾದ್ರೂ ಮಾಡ್ತೀವಿ. ನೀವು ನನ್ಗೇನೋ ನಾನು ನೋಡ್ಕೊಳ್ಳಿ, ರೆಕಮೆಂಡ್ ಮಾಡ್ಕೊಳ್ಳಿ, ನಿಮ್ಗೆಲ್ಲ ಎಲ್ಲರೂ ಸೇರ್ಕೊಂಡು ಮಾಡ್ಬೇಕು. ನಾವು ನಮ್ಮ ಅಧಿಕಾರದಲ್ಲಿ ಇರ್ಬೇಕಾದ್ರೆ ಇವ್ರಿಗೆ ಇಸ್ತ್ರಿ ಬಾಕ್ಸು, ಬೆಡ್ಶೀಟ್ ಪ್ರತಿಯೊಂದನ್ನು ಕೂಡ ನಾನು ಇವ್ರಿಗೆ ಕೊಟ್ಟಿದ್ದೀನಿ, ಎಲ್ಲರಿಗೂ ಕೊಟ್ಟಿದ್ದೀನಿ. ಗ್ಯಾಸ್ ಬಾಕ್ಸ್, ಹಿತ್ತಾಳೆ ಬಾಕ್ಸ್ ಕೊಡ್ತೀನಿ ನಾನು ಎಲ್ಲರಿಗೂ. ಇವರಿಗೆ ಏನಾದ್ರು ಮಾಡಿ ಹೆಸರಿದ್ದೀವಿ ಅಂತ ಹೇಳಿ ನಾನು ಇವರು ದಿನ ಪಾಪ ಬಂದು ಕೇಳೋರು. ಇವರು ಬಸವರಾಜು ಮತ್ತು ನಮ್ಮ ಶೇಟ್ ಬಂದು ಕೇಳೋರು, ಎಲ್ಲರಿಗೂ ಅನುಕೂಲ ಮಾಡ್ತಕ್ಕಂಥ ಕೆಲಸ ಮಾಡಿದ್ದು. ಅದು ಒಳ್ಳೇದಾಗಲಿ. ನಾನು ಈ ಸಮಾಜದ ಜೊತೆಗೆ ಯಾವತ್ತೂ ನಿಮ್ಮ ಜೊತೆಗೆ ಇರ್ತೀನಿ. ಈ ನಾನು ಜಗೀರಣ್ಣ ಯಾವುದೇ ಕಾರಣದಲ್ಲೂ ಕೂಡ ಯಾವುದೇ ಕ್ಷಣದಲ್ಲಿ ನಾವು ಬರ್ತೀವಿ. ನಿಮ್ಗೆ ಯಾವುದೇ ತರ ಸಹಕಾರ ಬೇಕಾದ್ರೂ ನಾವು ಮಾಡ್ತಾ ಇದ್ದೀವಿ, ಇನ್ನು ಮುಂದೆ ಮಾಡ್ತೀವಿ. ಇಲ್ಲಿವರೆಗೆ ಮಾಡ್ತಾನೆ ಇದ್ದೀವಿ, ಇನ್ನು ಮುಂದೆ ಕೂಡ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಸಂದರ್ಭ ಹೇಳ್ತೀನಿ. ಜಗೀರಣ್ಣನ ಸಹಕಾರ, ಜಗೀರಣ್ಣ ಇರೋದಕ್ಕೆ ಅವರೇ ಇಲ್ಲಿ ನಮ್ಗೆ ಎಮ್ಮೆಲ್ಲೆ ಅದು ನೆನ್ಪಿಟ್ಕೊಂಡಿದ್ದಾರೆ. ಇಲ್ಲಿ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಇನ್ನೊಬ್ಬರಿಗೆ ಹುಟ್ಟಕ್ಕಾಗಲ್ಲ. ಜಗೀರಣ್ಣ ಒಬ್ಬರೇ ಇಲ್ಲಿ ಆ ವ್ಯಕ್ತಿ ನಮಗೆ ಬಳಸ್ಬೇಕು. ಏನ್ ಬೇಕಾದ್ರೂ ಕೆಲಸ ಮಾಡ್ಕೊಳ್ಳೋಣ, ನಾವು ಉದಾಸೀನ ಮಾಡಬಾರ್ದು. ಅವ್ರ ಅಧಿಕಾರ ಇರಬೇಕಾದ್ರೆ ನಾವು ಯಾವ ತರ ಕೇಳ್ಕೊಂಡು ಅವ್ರ ಅವರು ಬಿಸಿ ಮನುಷ್ಯ ಆದ್ರೂ ಕೂಡ ಅವ್ರ ಜೊತೆಗೆ ಹೋಗಿ ನಾವು ಕೇಳ್ಕೊಂಡು ಅವ್ರು ಯಾವುದೇ ಕೆಲಸ ಇಲ್ಲ ಅಂತ ಹೇಳಲ್ಲ, ಎಲ್ಲ ಕೆಲಸ ಮಾಡ್ಕೊಡ್ತಾರೆ. ಇಡೀ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಿಗೆ ಬಿಟ್ಟರೆ ಅವ್ರಿಗೆ ಇರ್ತಕ್ಕಂಥ ಅಭಿಮಾನಿಗಳು ಯಾರಿಗೂ ಇಲ್ಲ ಅಂತಕ್ಕಂಥ ಮಾತು ನಾನು ಹೇಳ್ತೀನಿ. ಒಟ್ಟು ಅಭಿಮಾನ ಅವ್ರ ಮೇಲೆ ಇದೆ. ಆದ್ರೆ ನೀವು ಯಾರೇ ಓದೋದಾಗ್ಲಿ, ಮಕ್ಕಳಿಗೆ ಬೀಚ್ ಕಟ್ಟೋದಾಗ್ಲಿ, ಅಥವಾ ಈ ಜಾಗ ಕೊಟ್ಟೋದಾಗ್ಲಿ, ಇದರಲ್ಲಿ ಅವರು ಇರ್ತೀನಿ ಅಂತಕ್ಕಂಥ ಮಾತನ್ನ ನಾವು ಹೇಳಕ್ಕೆ ಬಯಸ್ತೀನಿ. ನಿಮ್ ಜೊತೆಗೆ ಒಬ್ಬ ಸ್ವಾಮೀಜಿಯವರು ಮಾತಾಡೋದಿದೆ. ನಿಮ್ ಜೊತೆಗೆ ನಾನು ಮತ್ತು ನಮ್ಮ ಮನೆಯವರು, ನನ್ನ ಜೊತೆಗೆ ಇರ್ತಕ್ಕಂಥ ಪರಿವಾರ ಮತ್ತೆ ಜಮೀನಣ್ಣು ಎಲ್ಲರೂ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಮುಂದಿನ ದಿನ ಒಗ್ಗಟ್ಟು ಪ್ರದರ್ಶನ ಮಾಡಿ ನೀವೆಲ್ಲ ಒಟ್ಟಾಗಿ ಬನ್ನಿ, ನಾವು ಸಾಧನೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಹಿಂದ್.